ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು JP ಪಾಟೀಲ್ ನಡುವೆ ದೊಡ್ಡದೊಂದು ಕಾಳ್ಗಾನೆ ಶುರುವಾಗಿದೆ. ಇತ್ತ ಕಡೆ ಮನೆಗೆ ಸುಸಿಯಾಗಿ ಬಂದಂಥ ಭಾರ್ಗವಿ JP ಪಾಟೀಲ್ಗೆ ತಿರುಗೇಟು ಕೊಡ್ತಾಳ ಅಥವಾ JP ಪಾಟೀಲ್ ಕಪಿಮುಷ್ಟಿಗೆ ಸಿಲುಕಿ ಇಲ್ಲಿ ಭಾರ್ಗವಿ ಬದುಕು ಛಿದ್ರವಾಗತ್ತಾ? ಏನಾಯ್ತು, ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ JP ಪಾಟೀಲ್ ಮಗನೇ ನನ್ನ ಮದುವೆ ಆಗಿದ್ದು ಅನ್ನೋ ಒಂದು ವಿಷಯ ಗೊತ್ತಾಗಿದೆ ತಡ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಾಳೆ. ಆ ಒಂದು ಸತ್ಯವನ್ನು ಅವಳಿಂದ ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅರ್ಜುನ್ ನನಗೆ ಮೋಸ ಮಾಡಿಬಿಟ್ಟ, ಸತ್ಯನ ಹೇಳಿದೆ, ಸುಳ್ಳು ಹೇಳಿ ನನ್ನ ಮದುವೆ ಆದ ಅಂತ ಅಂದ್ಕೊಂಡಿದ್ದೆ, ಮನೆ ಬಿಟ್ಟು ಹೊರಟೆ ಬಿಡ್ತಾಳೆ, ಈ ಮನೆ ನೆರಳಲ್ಲೂ ಕೂಡ ನಾನು ಇರುವುದಿಲ್ಲ ಅಂತ. ಈ ಕಡೆ ಬೃಂದ ಅಂತೂ ಅಂದ್ಕೊಂಡಾಗ ಆಯಿತು, ಕೊನೆಗೂ ಭಾರ್ಗವಿ ತೊಲಗುದ್ಲು ಅಂತ ಅನ್ಕೋತಿದ್ರೆ ಈ ಕಡೆ ನಿರ್ಮಲ್ ಅವರು ಬಂದುಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನೀವು ಅಂದ್ಕೊಂಡಾಗ ಏನೂ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಭಾರ್ಗವಿ ಬರಲ್ಲ ಅಂತ ಬೃಂದ ಹೇಳೋದಕ್ಕೂ ಆ ಕಡೆ ಅರ್ಜುನ್ ಜೊತೆ ಮತ್ತೆ ಭಾರ್ಗವಿ ಎಂಟ್ರಿ ಕೊಡೋದಕ್ಕೂ ಒಂದೇ ಆಗುತ್ತೆ. ಏನಪ್ಪ ಇದು ಮತ್ತೂ ಬಂದ್ಲ ಇವಳು ಅಂತ ಬೃಂದಾಗ ಅನ್ನಿಸ್ತದೆ. ಖಂಡಿತ ಭಾರ್ಗವಿ ಆ ರೀತಿಯಾಗಿ ಬರೋಳಲ್ಲ, ಆದರೂ ಯಾಕೆ ಬಂದ್ಲು ಅಂದರೆ ಅದಕ್ಕೆ ಕಾರಣ ಅರ್ಜುನ್ ಪ್ರೀತಿ. ಅರ್ಜುನ್ ನಿಜವಾಗ್ಲೂ ತನ್ನ ಪ್ರೀತಿಯನ್ನು ಭಾರ್ಗವಿಗೆ ಅರ್ಥ ಮಾಡಿಸಿ ಭಾರ್ಗವಿಯನ್ನು ಒಪ್ಪಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಈ ಕಡೆ ಅರ್ಜುನ್ ಏನೋ ಭಾರ್ಗವಿನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಟ್ರು, ಆದರೆ ನಿರ್ಮಲಾ ಮತ್ತು ಸಾಕ್ಷಿ ಇಬ್ರು ಕೂಡ ಸೇರ್ಕೊಂಡದ್ದ ಇಲ್ಲಿ ಭಾರ್ಗವಿಯನ್ನ ಮತ್ತೆ ಯಾಕೆ ವಾಪಸ್ ಮನೆಗೆ ಬಂದಿದ್ಯಾ, ಹೋದ್ಯ ಪಿಶಾಚಿ ಅಂದರೆ ಬಂದ್ಯ ಗವಾಕ್ಷಿ ಅಂತ ಬಂದಿದ್ಯಾ ಅಂತ ಹಾಗೆ ಹೀಗೆ ಅಂತ ಹೇಳಿ ನಿಜವಾಗ್ಲೂ ಭಾರ್ಗವಿ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾರೆ. ಬಟ್ ಇದು ಯಾವುದೇ ಮಾತುಗಳನ್ನ ಕೇಳೋಕ್ಕಾಗದೇ ಇರುವ ಅರ್ಜುನ್ ನನ್ನ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ ಅಂತ ಮನೆಯವ್ರಿಗೆ ತಿರುಗೇಟನ್ನು ಕೊಡ್ತಾರೆ. ಇದರ ನಡುವೆ ಮಾವನ್ನ ಕರ್ಕೊಂಡು ಬರೋದೇ ವಾಸಿ ಅಂತ ಬೃಂದ ತೀರ್ಮಾನ ಮಾಡಿದ್ದೆ. JP ಪಾಟೀಲ್ನ ಕರ್ಕೊಂಡು ಬರ್ತಾರೆ. ಬಟ್ JP ಪಾಟೀಲ್ಗೆ ಆಲ್ರೆಡಿ ಭಾರ್ಗವಿನ ಅರ್ಜುನ್ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಮದುವೆ ಮಾಡಿಕೊಂಡು ಬಂದದ್ದ ನಿಜವಾಗ್ಲೂ JP ಪಾಟೀಲ್ ಬೇರೆ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ಕೋತಾರೆ. ಆ ಒಂದು ಪ್ರೆಸೆಂಟ್ ಅಲ್ಲಿ ನಿಜವಾಗ್ಲೂ JP ಪಾಟೀಲ್ ಯಾವ ರೀತಿ ಅವ್ರನ್ನ ಬ್ರೈನ್ ಓಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಭಾರ್ಗವಿ ಇಡೀ ಫ್ಯಾಮಿಲಿ ತತ್ತರಿಸಿ ಹೋಗ್ಬೇಕು ಆ ರೀತಿಯಾಗಿ ಪಕ್ಕ ಪ್ಲಾನ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಮಗನ್ನ ಒಪ್ಪಿ ಅಪ್ರಿಷಿಯೇಟ್ ಮಾಡಿ ಮಗನ್ನ ಹಾಗೆ ಸೊಸೆನ ಮನೆ ತುಂಬಿಸ್ಕೋತಾರೆ. ಜೊತೆಗೆ ಸೂಪರ್ ಅರ್ಜುನ್, ನೀನು ಕೊನೆಗೂ ನೀನು ನನ್ನ ಮಗ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟೆ. ಯಾವಾಗಲೂ ನಿನ್ನ ಅಪ್ಪನೇ ಹೀರೋ ಅಂತದೆ, ಬಟ್ ಇವತ್ತು ಅದನ್ನು ಪ್ರೂವ್ ಮಾಡಿದೆ ನೀನು. ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಆಗ್ತದೆ. ನಿನ್ನ ಅಪ್ಪನ ವಿರುದ್ಧ ನಿಂತ ಲಾಯರ್ನ ನಿನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿ ಮನೆಗೆ ಮದುವೆ ಆಗಿ ಕರ್ಕೊಂಡು ಬಂದಿಯಲ್ಲ, ಸೂಪರ್, ನೀನು ನಿನ್ನ ಪ್ಲಾನನ್ನು ತುಂಬ ಚಂದ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳ್ತಾರೆ. ಬಟ್ ಏನು ಮಾತಾಡ್ತಿದ್ರ ನೀವು ಅಂತ ಹೇಳ್ತಾ ಇದ್ರು ಕೂಡ ಈ ಕಡೆ JP ಪಾಟೀಲ್ ಮಗನ ಮಾತಿಗೆ ಕಿವಿ ಕೊಡುವುದಿಲ್ಲ. ಬಟ್ ಈ ವಿಷಯ ಕೇಳಿದ ಭಾರ್ಗವಿ ಕುಸ್ತು ಹೋಗ್ಬಿಡ್ತಾಳೆ. ಬೃಂದ ಅಂತೂ ಮಾವನ್ ಮಾಸ್ಟರ್ ಮೈಂಡ್ಗೆ ಫಿದಾ ಆಗ್ತಾಳೆ. ಇದರ ನಡುವೆ ಶಕ್ತಿ ಎಲ್ಲ ಬಂದಿದ್ದ ಭಾರ್ಗವಿನ ಒಪ್ಕೊಂಡ್ಯ, ಮದುವೆ ಆಗಿ ಬಂದರೂ ಕೂಡ ಅಂತ JP ಪಾಟೀಲ್ನ ಪ್ರಶ್ನೆ ಮಾಡ್ತಾರೆ. ನಂತರ ಶಕ್ತಿನ ಕರ್ಕೊಂಡು JP ಮತ್ತೆ ಬೃಂದ ಆಫೀಸ್ಗೆ ಹೋಗ್ತಾರೆ. ಏನು ನಡೀತಿದೆ ಇಲ್ಲಿ ನಂಗೆ ಒಂದು ಗೊತ್ತಾಗ್ತಿಲ್ಲ ಅಂತ ನೋಡು ಶಕ್ತಿ, ಆ ಭಾರ್ಗವಿ ನನ್ನ ಶತ್ರು, ನನ್ನ ಮುಂದೆ ಯಾರು ಕೂಡ ಯಾವತ್ತೂ ಎದುರು ಮಾತಾಡ್ದವ್ರಲ್ಲ, ಕೇಸ್ ತಗೊಂಡು ನನ್ನ ಮುಂದೆ ಬಂದು ವಾಯ್ಸ್ ರೇಸ್ ಮಾಡಿದವರಲ್ಲ. ಅಂಥದ್ರಲ್ಲಿ ಇವಳು ನನ್ನನ್ನು ಪ್ರತಿ ಹಿಯರಿಂಗಲ್ಲೂ ಕೂಡ ಸೋಲಿಸಬೇಕು ಅಂತ ಪಣ ತೊಟ್ಟು ಪ್ರತಿ ಬಾರಿ ಅಡ್ಡಿಯಾಗಿ ಬರ್ತಾ ಇದ್ಲು. ಒಂದು ಕ್ಷಣ ನನ್ನನ್ನೇ ಬೆಚ್ಚಿ ಬೀಳಿಸಿದ್ಲು. ಅದೇ ಕಾರಣಕ್ಕೋಸ್ಕರನೇ ಇವತ್ತು ನಾನು ಅವಳ ಮನೆಗೆ ಬಿಟ್ಕೊಂಡಿರೋದು. ನನ್ನ ಶತ್ರು ನನ್ನ ಮಗ ಅರ್ಜುನ್ ಮದುವೆಯಾಗಿ ಕರ್ಕೊಂಡು ಬಂದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡೆ. ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರೋದಲ್ಲ. ಜೊತೆಗೆ ನಿನಗೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಗೊತ್ತಾ, ನಿನ್ನೆ ಇಬ್ಬರು ಮಕ್ಕಳು ಒಳ್ಳೇದಕ್ಕೋಸ್ಕರನೇ. ಇಲ್ಲಿ ವಿಕ್ಕಿ ಇನ್ನೂ ಕೂಡ ಈ ಕೇಸಲ್ಲಿ ಇದ್ದಾನೆ, ಈ ಕೇಸ್ ಇನ್ನೂ ಕೂಡ ಮುಂದುವರಿತದ. ಇದನ್ನು ತಗೋತಿರೋದೆ ಆ ಭಾರ್ಗವಿ ಈ ಕೇಸನ್ನು ಈಚೆ ಬರಬೇಕು ಅಂದರೆ ಅವಳು ಈ ಮನೇಲಿ ಇರಲೇಬೇಕಾಗತ್ತೆ. ಶತ್ರುಗಳನ್ನ ಹೊರಗಡೆ ಇಟ್ಕೊಳ್ಳೋಕ್ಕಿಂತ ಒಳಗಡೆನೆ ಇಟ್ಕೋಬೇಕಾಗತ್ತಲ್ವ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ನಿಜವಾಗ್ಲೂ ಅರ್ಜುನ್ ಭಾರ್ಗವಿಯನ್ನು ಕನ್ವಿನ್ಸ್ ಮಾಡ್ತಿದ್ದಾರೆ. ಬಟ್ ಭಾರ್ಗವಿ ಕನ್ವಿನ್ಸ್ ಆಗ್ತಾನೆ ಇಲ್ಲ. ಅರ್ಜುನ್ ನಾನು ಅಪ್ಪ ಹೇಳಿದಾಗಲ್ಲ ಡ್ಯಾಡ್ ತಪ್ಪು ತಿಳ್ಕೊಂಡಿದ್ದಾರೆ, ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದಾಗ ಅವರ ಅಪಾರ್ಥ ಮಾಡ್ಕೊಂಡಿದ್ದಾರೆ, ನಾನು ನಿನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಕೊನೆಗೂ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ. ಇದರ ನಡುವೆ ಬೃಂದ, ನೋಡಿ ಅಂಕಲ್ ಅರ್ಥ ಮಾಡ್ಕೊಳ್ಳಿ, ಈ ಕಡೆ ವಿಕ್ಕಿ ಮತ್ತು ವಂದನ ಇಬ್ಬರ ಬದುಕು ಕೂಡ ಇವತ್ತು JP ಪಾಟೀಲ್ ಮಾವನ ಕೈಲಿದ. ನಿಜವಾಗ್ಲೂ ಅವರು ಎಂದಾದರೂ ನಿಮಗೆ ದ್ರೋಹ ಮೋಸ ಮಾಡಿದ್ದಾರೆ, ಯಾವುದಾದ್ರೂ ಕೇಸನ್ನು ಸೋಲ್ತಿದ್ದಾರೆ? ಖಂಡಿತ ಇಲ್ಲ ಅಲ್ವಾ? ಆದರೆ ಈ ಭಾರ್ಗವಿ ನಿಜವಾಗ್ಲೂ ಮಾವನ ಸೋಲ್ಸೋಕೆ ಬಂದ್ಲು. ಹಾಗಂದು ಮಾತ್ರಕ್ಕೆ ಮಾವ ಸುಮ್ಮನೆ ಬಿಡ್ತಾರೆ. ಜೊತೆಗೆ ಈಗ ಸೊಸೆಯಾಗೂ ಕೂಡ ಬಂದಿದ್ದಾಳೆ. ಅದನ್ನು ಮಾವ ಅಡ್ವಾಂಟೇಜ್ ಆಗಿ ಮಾಡಿಕೊಂಡಿದ್ದಾರೆ. ಯಾಕೆ ಹೇಳಿ,
ಇಲ್ಲಿ ವಿಕ್ಕಿ ಕೇಸನ್ನ ಗೆಲ್ಲಬೇಕು, ವಿಕ್ಕಿ ಉಳಿಬೇಕು ಅಂತ. ಈ ಕಡೆ ಭಾರ್ಗವಿ ಲಾಯರ್ ಆಗಿರೋದ್ರಿಂದ ಈ ಮನೆಗೆ ಸೊಸೆಯಾಗಿ ಬಂದಿರೋದ್ರಿಂದ ಮಾವನ ಮಾತನ್ನ ದಾಟುವ ಹಾಗಿಲ್ಲ. ಈ ಮನೆಯಲ್ಲಿ ಮಾವನ ಮಾತೆ ನಡೆಯೋದು. ಮಾವನ ಮಾತನ್ನ ಮೀರಿ ಆಕೆ ಕೋರ್ಟಿಗೆ ಬರೋಕ್ಕಾಗತ್ತಾ, ಕೇಸ್ ತಗೊಳಕ್ಕಾಗತ್ತಾ ಅಂತ ಹೇಳಿದಾಗ ಇಲ್ಲಿ ಶಕ್ತಿಗೂ ಕೂಡ ಸರಿ ಅಂತ ಅನ್ಸುತ್ತೆ. ಜೊತೆಗೆ ನಿನ್ನ ಮಗಳೇ ಈ ಮನೆಯ ಸೊಸೆ, ಈಗ ಆಲ್ರೆಡಿ ಅರ್ಜುನ್ನ ಪ್ರೀ ಪ್ಲಾನ್ ಮಾಡಿ ನಿನ್ನ ಮದುವೆ ಆದ ಅಂತ ಭಾರ್ಗವಿ ತಲೆಯಲ್ಲಿ ತುಂಬಿಸಿದ್ದೀನಿ. ಈಗ ಅವಳ ತಲೆಯಲ್ಲಿ ಅದೇ ಓಡ್ತಿರುತ್ತೆ. ಅಂತವಳು ಅರ್ಜುನ್ ಜೊತೆ ಬಾಳ್ವೆ ಮಾಡ್ತಾಳೆ, ಖಂಡಿತ ಇಲ್ಲ, ಡಿವೋರ್ಸ್ ಕೊಟ್ಟು ಹೋಗ್ತಾಳೆ. ಅವಳು ಡಿವೋರ್ಸ್ ಕೊಡ್ತಿದ್ದಾಗೆ ವಂದನೆನೇ ನನ್ನ ಮನೆ ಸೊಸೆ ಅಂತ ಹೇಳಿ JP ಪಾಟೀಲ್ ಹೇಳ್ತಾರೆ. ಇತ್ತ ಕಡೆ ಬೃಂದ ಹೊರಗಡೆ ಬಂದಿದ್ದೆ, ಈ ಕಡೆ ನಿರ್ಮಲಾ ಪಾಟೀಲ್ ಸಾಕ್ಷಿ ಏನಪ್ಪ ಆಯಿತು, ಏನಾಗ್ತಿರ್ಬೋದು ಅಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಅದರ ನಡುವೆ ಶಕ್ತಿ ಕೂಡ ಭಾರ್ಗವಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ತುಂಬ ಕೂಲಾಗೆ ಹೋಗ್ತಾರೆ. ಏನಪ್ಪ ಬೆಂಕಿ ಹಂಗೆ ಹೋದವರು ಅಣ್ಣ ಈಗ ಹೀಗೆ ಹೋಗ್ತಿದ್ದಾರಲ್ಲ, ಏನಾಗಿರ್ಬೋದು ಅಲ್ಲಿ ಅಂತ ಬೃಂದಾನ ಕೇಳಿದ್ರೆ ಬೃಂದ ಏನನ್ನ ಕೂಡ ಬಿಟ್ಕೊಡೋದಿಲ್ಲ. ಅದು ನನ್ನ ಮಾವನ್ ಸೀಕ್ರೆಟ್ ರೂಮ್ ಹತ್ರ ನೀವಿದ್ರ ಇಲ್ಲ ತಾನೇ, ಮತ್ತು ಸುಮ್ಮನೆ ಇರಿ ಅಂತ ಹೇಳಿ ಸಖತ್ತಾಗೆ ಟಕ್ಕರ್ ಕೊಡ್ತಾಳೆ ಇಬ್ರು ಅತ್ತೆ ತಿರುಗುವೆ. ತದನಂತರ ಇಲ್ಲಿ ಭಾರ್ಗವಿ ಒಬ್ಳೇ ಇರ್ತಾಳೆ, ಅಲ್ಲಿ ಅರ್ಜುನ್ ಕೂಡ ಇರ್ತಾರೆ. ಬಟ್ ಅರ್ಜುನ್ ಅಪ್ಪನ ಹತ್ರ ಮಾತಾಡಬೇಕು ಅಂತ ಹೋಗ್ತಾರೆ. ಬಟ್ ಭಾರ್ಗವಿ ಒಬ್ಳೇ ಇದ್ದಾಗ ಏನೇ ಭಾರ್ಗವಿ ಈ ಮನೆ ಸುಸಿಯಾಗಿ ಬಂದ್ಬಿಡ್ಬೋದು, ನನ್ನ ಅಧಿಕಾರ ಕಿತ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡ್ಯಾ? ಈ ಮನೇಲಿ ನಿನಗಿಂತ ನನಗೆ ಬೆಲೆ ಜಾಸ್ತಿ, ನನ್ನ ಮಾತನ್ನೇ ಎಲ್ಲ ಕೇಳೋದು, ನಿನ್ನ ಕೊಂಪೆಲೆ ನೆಮ್ಮದಿಯಾಗಿ ಬಿಟ್ಟವಳಲ್ಲ ನಾನು ಬದುಕೋದಕ್ಕೆ, ಅಂಥದ್ರಲ್ಲಿ ಇಲ್ಲಿ ನೆಮ್ಮದಿಯಾಗಿ ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ನಿನಗೆ ಪ್ರತಿದಿನ ನರಕ ತೋರಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ನೀನು ತೋರಿಸ್ದೆ ಅಂದ ಮಾತ್ರಕ್ಕೆ ನಾನು ಅಲ್ಲಿ ಬೀಳ್ತೀನಿ ಅಂತ ನೀನೇ ಈಗ ಅನ್ಕೊಂಡೆ ಬೃಂದಕ್ಕ. ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಾಗ ಆಗೋದೆಲ್ಲ ನೋಡ್ತಾ ಇರುವಂತ ಅಕ್ಕನಿಗೆ ಟಕ್ಕರ್ ಕೊಟ್ಟು ಬೆಂಡೆತ್ತಿ ರುಬ್ಬೋದಕ್ಕೆ ರೆಡಿ ಆಗ್ತದಾಳೆ ಭಾರ್ಗವಿ. ತದನಂತರ ಇಲ್ಲಿ ಭಾರ್ಗವಿ ಒಂಟಿ ಆಗಿದ್ದಾಳೆ. ಅರ್ಜುನ್ ಬರ್ತಾರೆ. ಅರ್ಜುನ್ ಬಂದಿದ್ದೆ, ಪ್ಲೀಸ್ ಮೇಡಮ್ ಅಪ್ಪನ ಡ್ಯಾಡ್ ಮಾತು ನಂಬೇಡಿ ಪ್ಲೀಸ್, ನಾನು ಅಂಥವ್ನಲ್ಲ ಅಂತ ಹೇಳ್ತಿದ್ರೆ ಏನು ನಂಬಾರ್ದು ಪಾರ್ಥ, ಎಲ್ಲ ಕೂಡ ಗೊತ್ತಾಗೋಯ್ತಲ್ಲ. ಪಾರ್ಥ ಅಲ್ಲ ನೀನು ಅರ್ಜುನ್, ಸಂಧ್ಯಾ ಸಾವಿ ಕಾರಣ ಅದೇ, ನನ್ನ ಬದುಕನ್ನು ಸರ್ವನಾಶ ಮಾಡಿಬಿಟ್ಟೆ, ನಂಬಿಕೆ ದ್ರೋಹ ಮಾಡ್ದೆ. ನನ್ನ ಅಪ್ಪ ಅಮ್ಮ ಎಷ್ಟು JP ಪಾಟೀಲಿಂದ ನರಳಿದ್ರು ಅನ್ನೋದು ಗೊತ್ತು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇವಾಗ ನಾನು ಹೇಗೆ ಅವ್ರಿಗೆ ನ್ಯಾಯ ಕೊಡಿಸ್ಲಿ, ಏನು ಮಾಡಲಿ, ನನಗೆ ಯಾರು ಕೂಡ ದಿಕ್ಕಿಲ್ದಿರೋ ಹಾಗೆ ಮಾಡಿಬಿಟ್ಯಲ್ಲ ಅಂತ ಹೇಳಿ ಭಾರ್ಗವಿ ಗೋಳಾಡ್ತಿದ್ದಾಳೆ. ಪ್ಲೀಸ್ ಮೇಡಮ್ ಆ ರೀತಿ ಅನ್ಕೋಬೇಡಿ, ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ನನ್ನಿಂದ ಆಗದೆ ಇರ್ಬೋದು, ಅವಳ ಸಾವನ್ನು ನನ್ನಿಂದ ತಡೆಯೋಕ್ಕಾಗದೆ ಇರ್ಬೋದು, ಆದರೆ ಅವಳ ಸಾವಿಗಂತೂ ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ತೀನಿ, ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಅರ್ಜುನ್ ಹೇಳ್ತಿದ್ದಾರೆ. ಹಾಗಾದರೆ ಏನಾಗುತ್ತೆ ಮುಂದೆ? ಇಲ್ಲಿ JP ಪಾಟೀಲ್ ಹೂಡಿರೋ ಷಡ್ಯಂತ್ರಕ್ಕೆ ನಿಜವಾಗ್ಲೂ ಅರ್ಜುನ್ ಮತ್ತು ಭಾರ್ಗವಿ ಬಂದಿ ಆಗ್ತಾರ? ಆ ಕಡೆ ಭಾರ್ಗವಿ ಕೋರ್ಟ್ಗೆ ಹೋಗೋಕೆ ನಡೆದ್ರೆ ಇಲ್ಲಿ JP ಪಾಟೀಲ್ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ಮೀರಿ ಈ ಮನೆಯಲ್ಲಿ ಏನೂ ಕೂಡ ನಡಿ ಕೂಡ್ದು, ಈ ಮನೆ ಸೂಸೆ ಕೋರ್ಟಿಗೆ ಕೂಡ್ದು ಅಂತ ಹೇಳಿ ಕಟ್ನಿಟ್ಟಾಗಿ ಕಂಡೀಷನ್ ಹಾಕ್ಬಿಡ್ತಾರ. ಹಾಗಿದ್ರೆ ಕಂಡೀಷನ್ ಹಾಕಿದ ಮಾತ್ರಕ್ಕೆ ಭಾರ್ಗವಿ ಸೈಲೆಂಟ್ ಆಗ್ತಾಳ, ಅರ್ಜುನ್ ವೈಲೆಂಟ್ ಆಗ್ತಾರ? ಇದ್ರ ನಡುವೆ ಭಾರ್ಗವಿ ಹೋಗ್ದಿದ್ರೇನು ನಾನೇ ಕೇಸ್ಗೆ ಹೋಗಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಅರ್ಜುನ್ ದಿಟ್ಟ ಉತ್ತರವನ್ನ ಕೊಡೋಕೆ ಸಿದ್ಧವಾಗ್ತಾರ, ಅಥವಾ ತನ್ನ ಹೆಂಡತಿ ಪರ ನಿಂತು ನಾನಿದ್ದೀನಿ, ನಿಮ್ಮ ಗಂಡ ನೀವು ಕೋರ್ಟ್ಗೆ ಹೊರಡಿ ಅಂತ ಅಪ್ಪನ ವಿರುದ್ಧವಾಗಿ ತಿರುಗಿ ಬೀಳ್ತಾರ ಅರ್ಜುನ್? ಯಾವ ರೀತಿ ಕತೆ ತಿಳ್ಕೊಳ್ಳುತ್ತೆ, ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗುತ್ತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.